ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಸ್ವಿಚ್ಗಳ ಬಗ್ಗೆ ಕಲ್ತ್ಕೋತೀವಿ. ಏನಾದರೂ ಉಪಕರಣಗಳನ್ನು ಆನ್ ಮತ್ತೆ ಆಫ್ ಮಾಡಲು ಈ ರೀತಿ ವಿದ್ಯುತ್ ಸ್ವಿಚ್ಗಳನ್ನು ನಾವು ಬಳಸ್ಕೋತೀವಿ. ಇಲ್ಲಿ ನೋಡ್ಬೋದು, ಸ್ವಿಚ್ಗಳು ವಿವಿಧ ಆಕಾರ, ವಿವಿಧ ಗಾತ್ರಗಳಲ್ಲೂ ಇರ್ತವೆ. ಸ್ವಿಚ್ ಅನ್ನು ಪ್ರತಿನಿಧಿಸಲು ನಾವು ಈ ರೀತಿ ಬರ್ಕೋತೀವಿ. ಇಲ್ಲಿ ನೋಡಿ, ಈ ರೀತಿ ಬರ್ಕೊಂಡ್ವಾ. ಇದು ಏನನ್ನ ಪ್ರತಿನಿಧಿಸ್ತಿದೆ ಅಂದ್ರೆ, ಈ ಸ್ವಿಚ್ ಆಫ್ ಅಲ್ಲಿರೋದನ್ನ ಪ್ರತಿನಿಧಿಸ್ತಿದೆ. ಮತ್ತಿಲ್ಲಿ ನೋಡ್ದಂಗೆ ಈ ಸ್ವಿಚ್ ನೋಡಕ್ಕೆ ಇದ್ರ ತರ ಕಾಣಿಸ್ತಿಲ್ವಾ? ಹೌದು, ಈ ಸ್ವಿಚ್ ಅನ್ನೋದು ಈ ರೀತಿನೇ ಇದೆ ಅಂತ ನಾವು ಹೇಳ್ತೀವಿ. ಈಗ ಈ ತರ ಸ್ವಿಚ್ ಇದೆಯಾ ನಮ್ದು. ಈಗ ಇಲ್ಲಿರೋ ಲಿವರ್ನ ನಾನು ಕೆಳಗಡೆ ಮಾಡಿದೆ ಅಂತ ಅನ್ಕೊಳ್ಳಿ. ಈ ಕೆಳಗಡೆ ಮಾಡಿದಾಗ ಆನ್ ಅಂತ ಅರ್ಥ. ಸ್ವಿಚ್ ಅನ್ನೋದು ಈ ರೀತಿ ಬಂದಾಗ ಆನ್ ಅಂತ ಅರ್ಥ. ಅಂದ್ರೆ ವಿದ್ಯುತ್ ಚಲನೆ ಆಗ್ತಿದೆ ಅಂತ. ಆಗ್ಲೇ ಇದ್ದಿದ್ ತರ ಇದ್ರೆ ವಿದ್ಯುತ್ ಚಲನೆ ಆಗ್ತಿಲ್ಲ, ಆಫ್ ಆಗಿದೆ ಸ್ವಿಚ್ ಅಂತ ಅರ್ಥ. ಇಷ್ಟೊತ್ತು ಸ್ವಿಚ್ ಆನ್ ಮಾಡಿದ್ದು, ಆಫ್ ಮಾಡಿದ್ದೆಲ್ಲ ಗೊತ್ತಾಯ್ತು. ಈಗ ನಾವು ಒಂದ್ ಸರ್ಕ್ಯೂಟ್ ಅಲ್ಲಿ ಈ ಸ್ವಿಚ್ ನ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮ ಹತ್ರ ಈಗ ಒಂದ್ ಸೆಲ್ ಇದೆ. ಅದೇ ತರ ಒಂದು ಬಲ್ಬ್ ಇದೆ. ಈಗ ಈ ಸೆಲ್ ನ ಬಳಸಿ ಈ ಬಲ್ಬ್ ನ ಆನ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಾವು ವೈರ್ ಗಳನ್ನ ಬಳಸ್ಕೊಂತೀವಿ. ವೈರ್ ಗಳನ್ನ ಬಳಸ್ಕೊಂಡು ಈ ರೀತಿ ಕನೆಕ್ಟ್ ಮಾಡ್ತೀವಿ. ನನಗೆ ಈ ಬಲ್ಬ್ ಯಾವಾಗ್ಲೂ ಉರಿಯೋದು ಇಷ್ಟ ಇಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸ್ವಿಚ್ ಅನ್ನ ಬಳಸ್ತೀನಿ. ಯಾಕಂತ ಹೇಳಿದಾಗ ನಾನು ಬೇಕಂದಾಗ ಆನ್ ಮಾಡ್ಕೋಬಹುದು, ಬೇಡ ಅಂದಾಗ ಆಫ್ ಮಾಡ್ಕೋಬರ್ತಾನೆ. ಹೌದು, ಹಾಗಾಗಿ ಈ ಜಾಗದಲ್ಲಿ ನಾನು ಒಂದ್ ಸ್ವಿಚ್ ಅನ್ನ ಬಳಸ್ಕೊಂಡಿದೀನಿ. ನಾನು ಈ ಲಿವರ್ನ ಕೆಳಗಡೆ ಪ್ರೆಸ್ ಮಾಡಿದ್ರೆ ಆನ್ ಆಗಿ ಕರೆಂಟ್ ಈ ರೀತಿ ಪಾಸ್ ಆಗುತ್ತೆ. ನಾನೇನಾದ್ರೂ ಆನ್ ಮಾಡಿಲ್ಲ ಅಂದ್ರೆ ಕರೆಂಟ್ ಪಾಸ್ ಆಗಲ್ಲ, ಹೌದಲ್ವಾ? ಈಗ ಆನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಈಗ ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬಲ್ಬ್ ಅನ್ನೋದು ಈ ರೀತಿ ಉರಿತಿರುತ್ತೆ. ಇಲ್ಲಿ ನೆಗೆಟಿವ್ ಟರ್ಮಿನಲ್ ಅಂದ್ರೆ ಋಣಾತ್ಮಕ ಟರ್ಮಿನಲ್ ಇಂದ ಕರೆಂಟ್ ಪಾಸ್ ಆಗುತ್ತೆ. ಪಾಸ್ ಆಗಿ ಬಲ್ಬ್ ಅನ್ನೋದು ಈ ರೀತಿ ಉರಿಯುತ್ತೆ. ಇಷ್ಟು ನಮಗೆ ಗೊತ್ತು. ಈಗ ಇನ್ನೊಂದು ಚೂರು ಸೂಕ್ಷ್ಮವಾಗಿ ನೋಡೋಣ ಏನಾಗ್ತಿದೆ ಅಂತ. ಈ ಸೆಲ್ ಅಲ್ಲಿ ಎರಡು ಟರ್ಮಿನಲ್ ಇರುತ್ತೆ. ಒಂದು ಋಣಾತ್ಮಕ ಟರ್ಮಿನಲ್, ಒಂದು ಧನಾತ್ಮಕ ಟರ್ಮಿನಲ್. ಈ ಋಣಾತ್ಮಕ ಟರ್ಮಿನಲ್ ನಲ್ಲಿ ಎಲೆಕ್ಟ್ರಾನ್ಗಳಿರ್ತವೆ. ಇಲ್ಲಿ ಸ್ವಿಚ್ ಆನ್ ಆಗಿದ ತಕ್ಷಣ ಈ ವಾಹಕ ಮಾರ್ಗ ಏನಿದೆಯೋ ಇದರಿಂದ ಎಲೆಕ್ಟ್ರಾನ್ಗಳು ಹಿಂಗೆ ಮೂವ್ ಆಗ್ತವೆ. ಎಲ್ಲಿ ಬಂದ್ ಸೇರುತ್ತೆ? ಇಲ್ಲಿ ಧನಾತ್ಮಕ ಟರ್ಮಿನಲ್ಗೆ ಬಂದ್ ಸೇರುತ್ತೆ. ನೋಡಿ, ಸ್ವಿಚ್ ಆನ್ ಆಗಿದ ತಕ್ಷಣ ಇಲ್ಲಿ ವಾಹಕ ಮಾರ್ಗದೊಂದಿಗೆ ಎಲೆಕ್ಟ್ರಾನ್ಗಳು ಮೂವ್ ಆಗಿ ಇಲ್ಲಿ ಬಲ್ಬ್ ಹತ್ರ ಹೋಗಿ ಹಿಂಗೆ ಬಂದು ಇಲ್ಲಿ ಧನಾತ್ಮಕ ಟರ್ಮಿನಲ್ಗೆ ಸೇರ್ಕೊಂತವೆ. ನೋಡಿ, ಇಲ್ಲಿ ಸೇರ್ಕೊಂತ ಈಗೇನಾದ್ರೂ ನಾನು ಸ್ವಿಚ್ ಆಫ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಸ್ವಿಚ್ ಆಫ್ ಮಾಡ್ಬಿಟ್ಟಿದೀನಿ. ಹಾಗಾಗಿ ಈ ಎಲೆಕ್ಟ್ರಾನ್ಗಳು ಹಿಂಗೆ ಮೂವ್ ಆಗಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಈ ರೀತಿ ಹೋಗಕ್ಕಾಗುತ್ತಾ? ಇಲ್ಲಿ ಆಫ್ ಆಗಿದೆ ತಾನೆ, ಈ ರೀತಿ ಬರಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾನೇನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡಿ ತೋರಿಸ್ತೀನಿ. ಒಂದ್ ನಿಮಿಷ, ಇಲ್ಲಿ ಸ್ವಿಚ್ ಆನ್ ಮಾಡಿ ತೋರಿಸ್ಲಾ? ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ? ಎಲೆಕ್ಟ್ರಾನ್ಗಳು ಮೂವ್ ಆಗುತ್ತೆ. ಇಲ್ಲಿ ಧನಾತ್ಮಕ ಚಿಹ್ನೆ ಇರುವ ಧನಾತ್ಮಕ ಟರ್ಮಿನಲ್ ಕಡೆಗೆ ನೋಡಿ ಎಲೆಕ್ಟ್ರಾನ್ಗಳು ಹೆಂಗೆ ಬರ್ತಿದಾವೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ವಾಹಕ ಮಾರ್ಗ ಅನ್ನೋದಿದೆ. ಹಾಗಾಗಿ ಇವೆಲ್ಲ ಹಿಂಗ್ ಹೋಗಿ ಈ ರೀತಿ ಬರುತ್ತೆ. ನಾವು ನೆನ್ಪಿಟ್ಕೋಬೇಕಾಗಿರೋ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರಾನ್ಗಳು ಹಿಂಗ್ ಮೂವ್ ಆಗುತ್ತೆ ಅಂತ ಗೊತ್ತಾಗೋಯ್ತು. ಇಲ್ಲಿ ಋಣಾತ್ಮಕ ಟರ್ಮಿನಲ್ ನಿಂದ ಧನಾತ್ಮಕ ಟರ್ಮಿನಲ್ಗೆ ಬರ್ತವೆ. ಕರೆಂಟ್ ಅಂದ್ರೆ ವಿದ್ಯುತ್ ಹೆಂಗಪ್ಪ ಹೋಗುತ್ತೆ ಈ ಸರ್ಕ್ಯೂಟ್ ಒಳಗಡೆ ಅಂತ ಹೇಳಿದ್ರೆ, ಇದರ ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ. ನೋಡಿ, ಈ ಧನಾತ್ಮಕ ಟರ್ಮಿನಲ್ ಇಂದ ಈ ಋಣಾತ್ಮಕ ಟರ್ಮಿನಲ್ ಕಡೆ ಹೋಗುತ್ತೆ ಕರೆಂಟ್ ಅನ್ನೋದು. ಎಲೆಕ್ಟ್ರಾನ್ ಅನ್ನೋದು ಋಣಾತ್ಮಕ ಇಂದ ಧನಾತ್ಮಕ ಕಡೆ ಬರುತ್ತೆ. ಈಗ ಎಲ್ಲಾನು ಒಂದ್ಸರಿ ಸಂಕ್ಷಿಪ್ತವಾಗಿ ನೋಡೋಣ. ಸ್ವಿಚ್ ಅನ್ನೋದು ಈ ರೀತಿ ಇರುತ್ತೆ. ವಿವಿಧ ಆಕಾರಗಳು ಮತ್ತೆ ಗಾತ್ರಗಳನ್ನ ಹೊಂದಿರುತ್ತೆ. ಇಲ್ಲಿ ನಾನು ಸರ್ಕ್ಯೂಟ್ ನಲ್ಲಿ ಬರ್ದಾಗ ಆನ್ ಅಂದ್ರೆ ಈ ರೀತಿ ಬರ್ದಿರ್ತೀನಿ, ಆಫ್ ಅಂದ್ರೆ ಈ ರೀತಿ ಬರ್ದಿರ್ತೀನಿ. ಸರ್ಕ್ಯೂಟ್ ನಲ್ಲಿ ಸ್ವಿಚ್ ಅನ್ನೋದು ಆನ್ ಆದಾಗ ವಾಹಕ ಮಾರ್ಗದಿಂದ ಎಲೆಕ್ಟ್ರಾನ್ಗಳು ನೆಗೆಟಿವ್ ಅಂದ್ರೆ ಋಣಾತ್ಮಕ ಟರ್ಮಿನಲ್ ಇಂದ ಧನಾತ್ಮಕ ಟರ್ಮಿನಲ್ ಕಡೆ ಹೋಗ್ತವೆ. ಮತ್ತೆ ಸಾಂಪ್ರದಾಯಿಕ ವಿದ್ಯುತ್ ಅನ್ನೋದು ಧನಾತ್ಮಕ ಟರ್ಮಿನಲ್ ಇಂದ ಋಣಾತ್ಮಕ ಟರ್ಮಿನಲ್ ಕಡೆಗೆ ಹೋಗ್ತವೆ.